my first vlog of my channel. ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಹೆಸರು ಕನ್ನಡತಿ ಶೋಭಾ ವ್ಲಾಗ್ಸ್. ನನ್ನ ವ್ಲಾಗಲ್ಲಿ ಪರ್ಟಿಕ್ಯುಲರ್ ನಾನು ಒಂದಕ್ಕೆ ಸ್ಟಕ್ಕಿನಾಗಲ್ಲ. ನಾನು ಫ್ಯಾಷನ್, ಟ್ರಾವೆಲಿಂಗ್, ಮೇಕಪ್, ರೆಸಿಪೀಸ್ ಅಂತ ತುಂಬ ಮಾಡ್ತೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟಿಗೆ ನೋಟಿಫಿಕೇಷನ್ ತೋರಿಸುತ್ತೆ. ಆ್ಯಂಡ್ ಇವತ್ತು ಒಂದು ರೆಸಿಪಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಆಚೆನೇ ಹೋಗಬೇಕಾಗಿತ್ತು, ಒಂಚೂರು ಶಾಪಿಂಗ್ ಇತ್ತು. ಆ್ಯಂಡ್ ನಾನು ಮಾಡ್ತಿರೋ ರೆಸಿಪಿ ಇವತ್ತು ಕೊತ್ತೆಕಾಯಿ ಕಬಾಬ್ ರೆಸಿಪಿ ಅಂತ. ಕೊತ್ತೆಕಾಯಿ ಅಂದರೆ ಹಲಸಿನಕಾಯಿ ಇರುತ್ತಲ್ಲ, ಅದನ್ನು ಕೊತ್ತೆಕಾಯಿ ಅಂತ ಕರೀತಾರೆ. ಸೊ ಇದು ಇನ್ಸ್ಟಾಗ್ರಾಮಲ್ಲೂ ಕೂಡ ವೈರಲ್ ಆಗಿದೆ, ಯೂಟ್ಯೂಬಲ್ಲೂ ವೈರಲ್ ಆಗಿದೆ. ಸೊ ನಾನು ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡಿಸೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೆ ಏನೋ ನೋಡೋಣ. ಸೊ ನಾನು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡಿ ರಿವ್ಯೂ ತೊಗೊಂಡು ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿಗಂಟ ಪ್ಲೀಸ್ ಡು ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಲೈಕ್ ಕಬಾಬ್ ಪೌಡರ್, ಸಾಲ್ಟ್, ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ನಾನೀಗ. ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಈ ಪ್ಯಾಕೆಟಲ್ಲಿ 2 ಪ್ಯಾಕೆಟ್ಸ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಸ್ಪೂನ್ ಅಳತೆಯಲ್ಲಿ ಬೇಕು ಅಂದರೆ 2 ಟೇಬಲ್ ಸ್ಪೂನ್ ಆಫ್ ಹಾಕ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಫ್ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲೆಲ್ಲ ಜಾಸ್ತಿ ಹಾಕ್ತಿದ್ದೀನಿ ಬಿಕಾಸ್ ಜಾಸ್ತಿ ಜನಕ್ಕೆ ಮಾಡೋದ್ರಿಂದ. ನೀವು ಒಂದಿಬ್ಬರು 3 ಜನ ಅಷ್ಟೇ ಇದ್ದರೆ ಸ್ವಲ್ಪ ಕಮ್ಮಿಲೇ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ನೀರು ಆ್ಯಡ್ ಮಾಡಿ ಫುಲ್ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ. ಅದನ್ನು ತುಂಬ ನೀರಾಗಿ ಮಾಡ್ಕೋಬೇಡಿ. ಆ್ಯಂಡ್ ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ನಾನು ಕೊತ್ತೆಕಾಯಿನ ಉಪ್ಪು ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಡು ಆ ನೀರನ್ನ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 10 to 20 ಮಿನಿಟ್ಸ್ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಿ. ನಾವು ವೆಜಿಟೇರಿಯನ್ ಆಗಿರೋದಕ್ಕೆ ಇದೊಂಥರ ಹಂಗೆ ಕಾಣ್ತೈತೆ, ಚಿಕನ್ ಥರ. ಈಗಿದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ಫ್ರೈ ಮಾಡ್ತೀನಿ. ಸೊ ಗೈಸ್, ಇವಾಗ ರೆಸಿಪಿ ಕುಕ್ ಮಾಡಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂಥೇಳಿ. ಲಿಟ್ರಲಿ ಸಕ್ಕತ್ತಾಗಿದೆ, ಸಾಫ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ. ಆ್ಯಕ್ಚುಲಿ ಇದು ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ತುಂಬ ವೈರಲ್ ಆಗಿತ್ತು. ನೋಡೋಣ, ನಾವು ಮಾಡಿ ನೋಡೋಣ ಅಂಥೇಳಿ ಮಾಡಿದ್ದೀನಿ. ಬಟ್ ಸಕ್ಕತ್ತಾಗಿದೆ. ಸೊ ಈಗ ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡಿಸಿ ಹೇಗೆ ಬಂದಿದೆ ಅಂಥೇಳಿ ರಿವ್ಯೂ ತೊಗೊಳ್ಳೋಣ ಬನ್ನಿ. ಇವಾಗ ಫಸ್ಟ್ ನನ್ನ ತಂಗಿಗೆ ರಿವ್ಯೂ ಕೇಳ್ತೀನಿ. ತೋರಿಸ್ಲಾ ನಿನ್ನ ಫೇಸು? ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಂಗಿದೆ? ಚೆನ್ನಾಗೈತೆ. ನಿಜ ನಿಜ. ಇನ್ನೊಂದ್ಸತಿ ಮಾಡಿದ್ರು. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಆಂಟಿನ ಕೇಳೋಣ. ಆಂಟಿ ಮೈಕ್ ಕೊಡು. ಸೂಪರ್, ನಿಜ ಸೂಪರ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗೈತೆ, ಇನ್ನೊಂದ್ಸರಿ ಮಾಡ್ಬೋದು ಅಷ್ಟೇ. ಸೊ ಇವಾಗ ನನ್ನ ಹಸ್ಬೆಂಡ್ ಹತ್ರ ಟೇಸ್ಟ್ ರಿವ್ಯೂ ಮಾಡಿಸೋಣ. ತಗೊಳ್ಳಿ. ಏನಿದು? ಅದು ಕೊತ್ತಕಾಯಿ ಕಬಾಬ್ ಅಂತ ಕರೀತಾರೆ. ತಾಕಿಜು ಟೇಸ್ಟ್ ನೋಡು. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ ಅದಾ, ಸರಿಯಾಗದೆ. ಹೆಂಗಿದೆ ಮಗನೇ? ಸೂಪರ್ ಅಂತ ಹೇಳು. ಸೂಪರ್. ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಇದು ಹಲಸಿನಕಾಯಲ್ಲಿ ಮಾಡೋದಾ? ಓಕೆ, ಬಟ್ ಎಣ್ಣೆ ಜಾಸ್ತಿ ಹಾಕಿದ್ದೀರಾ. ವಿತೌಟ್ ಎಣ್ಣೆಲಿ ಮಾಡಬೇಕು. ಮಾತೇ ಇಲ್ಲ. ಸೂಪರ್ ಟೇಸ್ಟ್ ಇದೆ. ಯಾರು ಮಾಡಿದ್ದು? ಸಖತ್ತಾಗಿ ಮಾಡಿದ್ದಾರೆ. ಯಾತ್ರಿಂದ ಮಾಡಿದ್ರಿ ಇದನ್ನು? ಕೊತ್ಕಾಯಿಂದವ. ಕಬಾಬ್ ಥರ ಇದೆ.
ಚಿಲ್ಲಿ ಚಿಕನ್ ಥರ ಇದೆ. ಸೂಪರ್ ಟೇಸ್ಟ್ ಇದೆ. ಮಾಡಿದವ್ರಿಗೂ ಟ್ಯಾಂಕ್ಸು, ನೋಡಿದವ್ರಿಗೂ ಟ್ಯಾಂಕ್ಸು, ತಿಂದವರಿಗೂ ಟ್ಯಾಂಕ್ಸ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಸೊ ನೋಡಿದ್ರಲ್ಲ ಎಲ್ಲರೂ ಯಾವ ಥರ ರಿವ್ಯೂ ಕೊಟ್ಟರು ಅಂತ. ತುಂಬಾ ಚೆನ್ನಾಗಿತ್ತು, ಆನೆಸ್ಟ್ಲಿ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಒಂದು ಸತಿ ಟ್ರೈ ಮಾಡಿ. ನನಗೆ ಗೊತ್ತಿಲ್ಲ, ಎಲ್ಲರೂ ಮಾಡಿರ್ತೀರಾ ಆಲ್ಮೋಸ್ಟ್, ಬಟ್ ಟ್ರೈ ಮಾಡಿ ಯಾರೆಲ್ಲ ಮಾಡಿಲ್ಲ ಅವರು. ಆ್ಯಂಡ್ ನಾನು ಸ್ವಲ್ಪ ಈಗ ಆಚೆ ಹೋಗಬೇಕಾಗಿತ್ತು, ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಬಿಕಾಸ್ ನಾವು ಔಟ್ಸೈಡ್ ಹೋಗ್ತಿದ್ದೀವಿ ಹಾಗಾಗಿ. ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಯಾವುದೇ ಥರ ಐಡಿಯಾ ಕೂಡ ಇರಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡು, ನನ್ನ ಆಂಟಿ, ನನ್ನ ಹಸ್ಬೆಂಡ್ ಇವರು 3 ಜನ ನನಗೆ ಸಪೋರ್ಟ್ ಮಾಡಿದ್ರು. ಇಲ್ಲ ಮಾಡು, ನಾವು ಹಿಂದೆ ಇದ್ದೀವಿ, ನೀನೇನಿದ್ರು ಬೇಡ, ಎಲ್ಲ ಥರ ಸಪೋರ್ಟಿವ್ ನಾವು ಮಾಡ್ತೀವಿ, ನಿನಗೆ ಯಾವುದೇ ವಿಡಿಯೋಗೆ ಸಪೋರ್ಟ್ ಬೇಕು ಅಂತ ಕೇಳು.